ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಆತಂಕನೇ ಇನ್ನೂ ದೂರ ಆಗಿಲ್ಲ. ಕೋರ್ಟ್ನಿಂದ ಯಾವ ಆದೇಶ ಬರುತ್ತೆ ಅನ್ನುವಂಥ ಆತಂಕದಲ್ಲೇ ಸಿಎಂ ಸಿದ್ದರಾಮಯ್ಯನವರು ದಿನ ಕಳೀತಿದ್ದಾರೆ. ಇಂಥ ಹೊತ್ತಲ್ಲೇ ಮೂಡ ಕಾಮಗಾರಿಯಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿಸ್ತಾ ಇದೆ. ಹಾಗಾಗಿ ಮತ್ತೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಶುರುವಾಗ್ತಾ ಇದೆ. ರಾಜ್ಯಪಾಲರಿಗೆ ಮೂಡ ನಿವೃತ್ತ ಸಿಬ್ಬಂದಿ ನಟರಾಜ್ ಹೋಗಿ ದೂರು ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 450 ಕೋಟಿಗೂ ಹಣ ಅಕ್ರಮ ಕಾಮಗಾರಿಗೆ ಪೋಲಾಗಿರುವಂತಹ ಆರೋಪ. ನಿಯಮ ಬಾಹಿರವಾಗಿ ನಡೆದಂತಹ ಕಾಮಗಾರಿಯ ಬಗ್ಗೆ ದೂರು ನೀಡಲಾಗಿದೆ. ಸಿಎಂ ಮೌಖಿಕ ಆದೇಶ ಇದೆ ಅನ್ನೋ ಕಾರಣಕ್ಕೆ ಈ ವಿಚಾರಕ್ಕೆ ಆಕ್ಷೇಪ ಕೂಡ ವ್ಯಕ್ತವಾಗಿದೆ ಅಂತೆ. ಪ್ರಕರಣದ ಸಂಬಂಧ ಸಿಬಿಐನಿಂದ ತನಿಖೆ ನಡೆಸಬೇಕು ಅನ್ನುವಂತಹ ಒತ್ತಾಯ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವರುಣಾ ವಿಧಾನಸಭಾ ಕ್ಷೇತ್ರ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ನಿಯಮ ಬಾಹಿರವಾಗಿ ಕಾಮಗಾರಿಯಾಗಿದೆ, ಇಲ್ಲೂ ಕೂಡ ಅಕ್ರಮ ಇದೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ದೂರು ತೆಗೆದುಕೊಂಡು ರಾಜ್ಯಪಾಲರ ಮುಂದೆ ಇಟ್ಟಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರುವಂತಹ ಹಗರಣದ ಬಗ್ಗೆ ರಾಜ್ಯಪಾಲರಿಗೆ ಮತ್ತೊಂದು ದೂರು ದಾಖಲಾಗಿದೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಮೂಡಾದ ಮಾಜಿ ನೌಕರರು ಜೊತೆಗೆ ದೂರುದಾರರಾಗಿರುವಂತಹ ನಟರಾಜ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ನೀವು ದೂರು ಕೊಟ್ಟಿರೋದು ಸರ್ ಅಂತ? ಸರ್, ನಮ್ಮ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987 ಪ್ರಕಾರ ರಚಿತವಾಗಿದೆ. ಆ ಪ್ರಾಧಿಕಾರ ತನ್ನ ಎಲ್ಲ ವ್ಯವಹಾರಗಳಿಗೆ ಆ ಕಾಯ್ದೆನೇ ಅವಲಂಬಿಸಬೇಕು. ಕಾಮಗಾರಿಗಳನ್ನ ಯಾವುದು ಮಾಡಲಿಕ್ಕೆ ಅಧಿಕಾರ ಇದೆ ಆ ಕಾಮಗಾರಿಗಳನ್ನು ಮಾತ್ರ ಮಾಡಬೇಕು. ಆದರೆ ಹಿಂದೆ 377 ಕೋಟಿ ರೂಗಳಿಗೆ ಹಳ್ಳಿಗಳಲ್ಲಿ ಕಾಮಗಾರಿ ಈಗ ಒಂದು 25 ವರ್ಷ ಆಗಿದೆ. ನಾವು ಬಡಾವಣೆ ಮಾಡಿ ಸಾರ್ವಜನಿಕರಿಗೆ ನಿವೇಶನ ಕೊಡಬೇಕಾದದ್ದು ಬಡಾವಣೆ ಮಾಡಿ 25 ವರ್ಷ ಆಗಿದೆ. ಆದರೆ ಇವರು ಆ ಬಡಾವಣೆ ಹೊಸ ಬಡಾವಣೆ ಮಾಡುವಂಥ ದಿಕ್ಕಿನಲ್ಲಿ ಯೋಚನೆ ಮಾಡ್ದೇನೆ, ಕಾರ್ಯತತ್ಪರತೆ ಮಾಡ್ದೇನೆ ಈ ಹಳ್ಳಿಗಳಲ್ಲಿ ಏನು ಕಾಮಗಾರಿಗಳನ್ನ ಮಾಡಿಕೊಂಡು ಇವರು ಕಮಿಷನ್ನು ಅದು ಇದು ಆ ಥರದ ವ್ಯವಹಾರಗಳಿಗೆ ಇಳಿದಿದ್ದಾರೆ. ಹಾಗಾಗಿ ಈ 377 ಕೋಟಿ ಅವರು ಯೋಜನೆ ಹಾಕಿದಾಗ ಸರ್ಕಾರದಿಂದ ಅನುಮೋದನೆ ತಗೊಂಡಾಗ ನಾನು 3 ದಿವಸ ಬೂಟ್ ಪಾಲಿಷ್ ಮಾಡಿ ಸಂಸ್ಥೆ ನಾಶ ಆಗ್ತದೆ, ದಯವಿಟ್ಟು ಬೇಡ ಅಂತ ನಾನು ಪ್ರತಿಭಟನೆ ಮಾಡಿದ್ದೆ. ಆದರೆ ಅದನ್ನು ಕಾಮಗಾರಿನ ಮುಗಿಸಿದ್ರು. ಅಂದರೆ 377 ಕೋಟಿ ಅಂದರೆ ನಗರವನ್ನು ಬಿಟ್ಟು ಬೇರೆ ಹೊರ ಪ್ರದೇಶ ಮಾಡೋದಕ್ಕೆ ಬರೋದಿಲ್ಲ ಸರ್. ಮಾಡೋಕ್ಕೆ ಖಂಡಿತ ಕಾನೂನಿನಲ್ಲಿ ಅವಕಾಶ ಇಲ್ಲ, ಕಾಯ್ದೆನಲ್ಲಿ ಅವಕಾಶ ಇಲ್ಲ. ಓಕೆ, ಅದನ್ನು ಮಾಡಿದ್ರು. ಯಾವ ಕಡೆ ಅಭಿವೃದ್ಧಿ ಪಡಿಸಿದ್ದಾರೆ ಸರ್? ಎಲ್ಲ ಹಳ್ಳಿ, ಓಕೆ, ನಂಜನಗೂಡು, ಚಾಮುಂಡೇಶ್ವರಿ ಹಳ್ಳಿ ಏನು ಕಾಮಗಾರಿ ಸರ್ ಅದು? ಸುಮ್ಮನೆ ಏನು ಬೇಕಾದರೂ ಮಾಡ್ಬೋದು. ಓಕೆ, ರಸ್ತೆ ಇಲ್ಲಿ ಮಾಡಬೇಕಾದ ಅಂಶ ಏನು ಅಂತಂದರೆ ಜಿಲ್ಲಾ ಪಂಚಾಯತ್ ಇದೆ, ಮಂಡಲ ಪಂಚಾಯತ್ ಇದೆ, ಅವರೆಲ್ಲ ಕಾಮಗಾರಿ ಮಾಡಿರ್ತಾರೆ. ಅದನ್ನು ಸೇರಿಸಿ ಇವರು ಲೆಕ್ಕ ಬರೆದಿದ್ದಾರೆ. ಓಕೆ, ಅವಕಾಶ ಇದೆಯಲ್ಲ. ಈಗ ಸರ್ 377 ಕೋಟಿ ಸ್ಯಾಂಕ್ಷನ್ ಆಗಬೇಕು ಅಂದರೆ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಬೇಕು ಸರ್. ಅದು ಅಲ್ಲ, ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗೋದು ಬೇಕಿಲ್ಲ. ನಮ್ಮದು ಬಡಾವಣೆ ರಚನೆ ಆಗೋದು ಸರ್. ಬಡಾವಣೆ ಇಂಥ ಬಡಾವಣೆ ಇಷ್ಟು ಎಕರೆ ಅಕ್ವಿಯೇಷನ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಸರ್ಕಾರದಿಂದ ಅನುಮೋದನೆ ಮಾಡ್ತೀವಿ, ಅದು ಕ್ಯಾಬಿನೆಟ್ಗೆ ಹೋಗುತ್ತೆ. ಈ ಬಿಡಿ ಇದೆಯಲ್ಲ ಈ ಹಳ್ಳಿಗಳದು, ಅದು ಇವರು ಕಳ್ಸೋಕ್ಕೂ ಸಾಧ್ಯ ಇಲ್ಲ, ಅವರು ಕ್ಯಾಬಿನೆಟಲ್ಲಿ ಇಡೋಕ್ಕೂ ಸಾಧ್ಯ ಇಲ್ಲ, ಆ ಅವಕಾಶನೇ ಇಲ್ಲ. ಅವರು ನೇರ ನಿಮ್ಮ ಕೆಲಸ ಏನಿದೆ ನೀವು ಮಾಡಿ ಅಂತ ವಾಪಸ್ ಬರೀಬೇಕಾಗಿತ್ತು. ಆದರೆ ಮೌಖಿಕ ಸೂಚನೆ ಅಂತ ಇವರು ನಿರ್ಣಯ ಮಾಡಿದ್ದಾರೆ. ಅದ್ರ ಪ್ರಭಾವಕ್ಕೊಳಗಾಗಿ ಅಲ್ಲಿರೋ IAS ಆಫೀಸರ್ಗಳು KS ಆಫೀಸರ್ಸ್ಗಳು ಇದನ್ನು ಕ್ಯಾಬಿನೆಟಲ್ಲಿ ಇಡ್ತಾರೆ. ಕ್ಯಾಬಿನೆಟ್ ಇಟ್ಟಾಗ ಇವರು ಸಹ ಕಾಯ್ದೆ ಪ್ರಕಾರ ಇದೆಯಾ ಇಲ್ವಾ ಅಂತ ಇವರು ನೋಡಲ್ಲ, ಅವರು ಬರೆಯಲ್ಲ. ಮೌಖಿಕ ಆದೇಶಕ್ಕೆ ಸೂಚನೆಗೆ ಅವಕಾಶ ಇದೆಯಾ ಸರ್? ಖಂಡಿತ 100ಕ್ಕೆ 100 ಭಾಗ ಯಾವುದೇ ರೀತಿ ಮೌಖಿಕ ಆದೇಶ ಇಲ್ಲ ಸರ್. ಇದಿಷ್ಟು ನಟರಾಜ್ ಅವರ ಮಾತುಗಳು. ಅಂದರೆ ಮೂಡಾದಲ್ಲಿ ಸುಮಾರು 8,000 ಕೋಟಿಗೂ ಅಧಿಕವಾಗಿ ಹಗರಣ ನಡೆದಿದೆ. ಜೊತೆಗೆ ಇತ್ತೀಚೆಗೆ 2 ಅಂದರೆ 377 ಕೋಟಿಯ ಕಾಮಗಾರಿ ಇರ್ಬೋದು, ಜೊತೆಗೆ 40 ಕೋಟಿಯ ಕಾಮಗಾರಿ ಇರ್ಬೋದು, CM ಅವರ ಮೌಖಿಕ ಸೂಚನೆಯ ಮೇರೆಗೆ ನಡೆದಿರುವಂತಹ ಕಾಮಗಾರಿಗಳು. ಸೊ ಹೀಗಾಗಿ ಅವರ ವಿರುದ್ಧ ಅಂದರೆ ಈ ಒಂದು ಪ್ರಕರಣದ ಬಗ್ಗೆ ತನಿಖೆ ನಡೆಸಬೇಕು ಅಂತೇಳಿ ಈಗಾಗಲೇ ದೂರುದಾರರು ಕೂಡ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಆತಂಕನೇ ಇನ್ನೂ ದೂರ ಆಗಿಲ್ಲ. ಕೋರ್ಟ್ನಿಂದ ಯಾವ ಆದೇಶ ಬರುತ್ತೆ ಅನ್ನುವಂಥ ಆತಂಕದಲ್ಲೇ ಸಿಎಂ ಸಿದ್ದರಾಮಯ್ಯನವರು ದಿನ ಕಳೀತಿದ್ದಾರೆ. ಇಂಥ ಹೊತ್ತಲ್ಲೇ ಮೂಡ ಕಾಮಗಾರಿಯಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿಸ್ತಾ ಇದೆ. ಹಾಗಾಗಿ ಮತ್ತೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಶುರುವಾಗ್ತಾ ಇದೆ. ರಾಜ್ಯಪಾಲರಿಗೆ ಮೂಡ ನಿವೃತ್ತ ಸಿಬ್ಬಂದಿ ನಟರಾಜ್ ಹೋಗಿ ದೂರು ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.
450 ಕೋಟಿಗೂ ಹಣ ಅಕ್ರಮ ಕಾಮಗಾರಿಗೆ ಪೋಲಾಗಿರುವಂತಹ ಆರೋಪ. ನಿಯಮ ಬಾಹಿರವಾಗಿ ನಡೆದಂತಹ ಕಾಮಗಾರಿಯ ಬಗ್ಗೆ ದೂರು ನೀಡಲಾಗಿದೆ. ಸಿಎಂ ಮೌಖಿಕ ಆದೇಶ ಇದೆ ಅನ್ನೋ ಕಾರಣಕ್ಕೆ ಈ ವಿಚಾರಕ್ಕೆ ಆಕ್ಷೇಪ ಕೂಡ ವ್ಯಕ್ತವಾಗಿದೆ ಅಂತೆ. ಪ್ರಕರಣದ ಸಂಬಂಧ ಸಿಬಿಐನಿಂದ ತನಿಖೆ ನಡೆಸಬೇಕು ಅನ್ನುವಂಥ ಒತ್ತಾಯ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವರುಣಾ ವಿಧಾನಸಭಾ ಕ್ಷೇತ್ರ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ನಿಯಮ ಬಾಹಿರವಾಗಿ ಕಾಮಗಾರಿಯಾಗಿದೆ, ಇಲ್ಲೂ ಕೂಡ ಅಕ್ರಮ ಇದೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ದೂರು ತೆಗೆದುಕೊಂಡು ರಾಜ್ಯಪಾಲರ ಮುಂದೆ ಇಟ್ಟಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರುವಂತಹ ಹಗರಣದ ಬಗ್ಗೆ ರಾಜ್ಯಪಾಲರಿಗೆ ಮತ್ತೊಂದು ದೂರು ದಾಖಲಾಗಿದೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಬೂಡಾದ ಮಾಜಿ ನೌಕರರು ಜೊತೆಗೆ ದೂರುದಾರರಾಗಿರುವಂತಹ ನಟರಾಜ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ನೀವು ದೂರು ಕೊಟ್ಟರು ಸರ್ ಅಂತ? ಸರ್, ನಮ್ಮ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987 ಪ್ರಕಾರ ರಚಿತವಾಗಿದೆ. ಆ ಪ್ರಾಧಿಕಾರ ತನ್ನ ಎಲ್ಲ ವ್ಯವಹಾರಗಳಿಗೆ ಆ ಕಾಯ್ದೆನೇ ಅವಲಂಬಿಸಬೇಕು. ಕಾಮಗಾರಿಗಳನ್ನ ಯಾವುದು ಮಾಡಲಿಕ್ಕೆ ಅಧಿಕಾರ ಇದೆ ಆ ಕಾಮಗಾರಿಗಳನ್ನು ಮಾತ್ರ ಮಾಡಬೇಕು. ಆದರೆ ಹಿಂದೆ 377 ಕೋಟಿ ರೂಗಳಿಗೆ ಹಳ್ಳಿಗಳಲ್ಲಿ ಕಾಮಗಾರಿ ಈಗ ಒಂದು 25 ವರ್ಷ ಆಗಿದೆ ನಾವು ಬಡಾವಣೆ ಮಾಡಿ ಸಾರ್ವಜನಿಕರಿಗೆ ನಿವೇಶನ ಕೊಡಬೇಕಾದದ್ದು ಬಡಾವಣೆ ಮಾಡಿ 25 ವರ್ಷ ಆಗಿದೆ. ಆದರೆ ಇವರು ಆ ಬಡಾವಣೆ ಹೊಸ ಬಡಾವಣೆ ಮಾಡುವಂಥ ದಿಕ್ಕಿನಲ್ಲಿ ಯೋಚನೆ ಮಾಡ್ದೇನೆ, ಕಾರ್ಯತತ್ಪರತೆ ಮಾಡ್ದೇನೆ ಈ ಹಳ್ಳಿಗಳಲ್ಲಿ ಏನು ಕಾಮಗಾರಿಗಳನ್ನ ಮಾಡಿಕೊಂಡು ಇವರು ಕಮಿಷನ್ನು ಅದು ಇದು ಆ ಥರದ ವ್ಯವಹಾರಗಳಿಗೆ ಇಳಿದಿದ್ದಾರೆ. ಹಾಗಾಗಿ ಈ 377 ಕೋಟಿ ಅವರು ಯೋಜನೆ ಹಾಕಿದಾಗ ಸರ್ಕಾರದಿಂದ ಅನುಮೋದನೆ ತಗೊಂಡಾಗ ನಾನು 3 ದಿವಸ ಬೂಟ್ ಪಾಲಿಷ್ ಮಾಡಿ ಸಂಸ್ಥೆ ನಾಶ ಆಗ್ತದೆ, ದಯವಿಟ್ಟು ಬೇಡ ಅಂತ ನಾನು ಪ್ರತಿಭಟನೆ ಮಾಡಿದ್ದೆ. ಆದರೆ ಅದನ್ನು ಕಾಮಗಾರಿನ ಮುಗಿಸಿದ್ರು. ಅಂದರೆ 377 ಕೋಟಿ ಅಂದರೆ ನಗರವನ್ನು ಬಿಟ್ಟು ಬೇರೆ ಹೊರ ಪ್ರದೇಶ ಮಾಡೋದಕ್ಕೆ ಬರೋದಿಲ್ಲ ಸರ್. ಮಾಡೋಕ್ಕೆ ಖಂಡಿತ ಕಾನೂನಿನಲ್ಲಿ ಅವಕಾಶ ಇಲ್ಲ, ಕಾಯ್ದೆನಲ್ಲಿ ಅವಕಾಶ ಇಲ್ಲ. ಓಕೆ, ಅದನ್ನು ಮಾಡಿದ್ರು. ಯಾವ ಕಡೆ ಅಭಿವೃದ್ಧಿ ಪಡಿಸಿದ್ದಾರೆ ಸರ್? ಎಲ್ಲ ಹಳ್ಳಿ, ಓಕೆ, ಈ ನಂಜನಗೂಡು, ಚಾಮುಂಡೇಶ್ವರಿ ಈ ಹಳ್ಳಿ ಏನು ಕಾಮಗಾರಿ ಸರ್ ಅದು? ಸುಮ್ಮನೆ ಏನು ಬೇಕಾದರೂ ಮಾಡ್ಬೋದು. ಓಕೆ, ರಸ್ತೆ ಇಲ್ಲಿ ಮಾಡಬೇಕಾದ ಅಂಶ ಏನು ಅಂತಂದರೆ ಜಿಲ್ಲಾ ಪಂಚಾಯತ್ ಇದೆ, ಮಂಡಲ ಪಂಚಾಯತ್ ಇದೆ, ಅವರೆಲ್ಲ ಕಾಮಗಾರಿ ಮಾಡಿರ್ತಾರೆ. ಅದನ್ನು ಸೇರಿಸಿ ಇವರು ಲೆಕ್ಕ ಬರೆದಿದ್ದಾರೆ. ಓಕೆ, ಅವಕಾಶ ಇದೆಯಲ್ಲ. ಈಗ ಸರ್ 377 ಕೋಟಿ ಸ್ಯಾಂಕ್ಷನ್ ಆಗಬೇಕು ಅಂದರೆ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಬೇಕು ಸರ್. ಅದು ಅಲ್ಲ, ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗೋದು ಬೇಕಿಲ್ಲ. ನಮ್ಮದು ಬಡಾವಣೆ ರಚನೆ ಆಗೋದು ಸರ್. ಬಡಾವಣೆ ಇಂಥ ಬಡಾವಣೆ ಇಷ್ಟು ಎಕರೆ ಅಕ್ವಿಯೇಷನ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಸರ್ಕಾರದಿಂದ ಅನುಮೋದನೆ ಮಾಡ್ತೀವಿ, ಅದು ಕ್ಯಾಬಿನೆಟ್ಗೆ ಹೋಗುತ್ತೆ. ಈ ಬಿಡಿ ಇದೆಯಲ್ಲ ಈ ಹಳ್ಳಿಗಳದು, ಅದು ಇವರು ಕಳ್ಸೋಕ್ಕೂ ಸಾಧ್ಯ ಇಲ್ಲ, ಅವರು ಕ್ಯಾಬಿನೆಟಲ್ಲಿ ಇಡೋಕ್ಕೂ ಸಾಧ್ಯ ಇಲ್ಲ, ಆ ಅವಕಾಶನೇ ಇಲ್ಲ. ಅವರು ನೇರ ನಿಮ್ಮ ಕೆಲಸ ಏನಿದೆ ನೀವು ಮಾಡಿ ಅಂತ ವಾಪಸ್ ಬರೀಬೇಕಾಗಿತ್ತು. ಆದರೆ ಮೌಖಿಕ ಸೂಚನೆ ಅಂತ ಇವರೇ ನಿರ್ಣಯ ಮಾಡಿದ್ದಾರೆ. ಅದ್ರ ಪ್ರಭಾವಕ್ಕೊಳಗಾಗಿ ಅಲ್ಲಿರೋ IAS ಆಫೀಸರ್ಗಳು KS ಆಫೀಸರ್ಸ್ಗಳು ಇದನ್ನು ಕ್ಯಾಬಿನೆಟಲ್ಲಿ ಇಡ್ತಾರೆ. ಕ್ಯಾಬಿನೆಲ್ಲಿ ಇಟ್ಟಾಗ ಇವರು ಸಹ ಕಾಯ್ದೆ ಪ್ರಕಾರ ಇದೆಯಾ ಇಲ್ವಾ ಅಂತ ಇವರು ನೋಡಲ್ಲ, ಅವರು ಬರೆಯಲ್ಲ. ಮೌಖಿಕ ಆದೇಶಕ್ಕೆ ಸೂಚನೆಗೆ ಅವಕಾಶ ಇದೆಯಾ ಸರ್? ಖಂಡಿತ 100ಕ್ಕೆ 100 ಯಾವುದೇ ರೀತಿ ಮೌಖಿಕ ಆದೇಶ ಇಲ್ಲ ಸರ್. ಇದಿಷ್ಟು ನಟರಾಜ್ ಅವರ ಮಾತುಗಳು. ಅಂದರೆ ಬೂಡಾದಲ್ಲಿ ಸುಮಾರು 8,000 ಕೋಟಿಗೂ ಅಧಿಕವಾಗಿ ಹಗರಣ ನಡೆದಿದೆ. ಜೊತೆಗೆ ಇತ್ತೀಚೆಗೆ 2 ಅಂದರೆ 377 ಕೋಟಿಯ ಕಾಮಗಾರಿ ಇರ್ಬೋದು, ಜೊತೆಗೆ 40 ಕೋಟಿಯ ಕಾಮಗಾರಿ ಇರ್ಬೋದು, CM ಅವರ ಮೌಖಿಕ ಸೂಚನೆಯ ಮೇರೆಗೆ ನಡೆದಿರುವಂತಹ ಕಾಮಗಾರಿಗಳು. ಸೊ ಹೀಗಾಗಿ ಅವರ ವಿರುದ್ಧ ಅಂದರೆ ಈ ಒಂದು ಪ್ರಕರಣದ ಬಗ್ಗೆ ತನಿಖೆ ನಡೆಸಬೇಕು ಅಂತೇಳಿ ಈಗಾಗಲೇ ದೂರುದಾರರು ಕೂಡ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರ್, ರಿಪಬ್ಲಿಕ್ ಕನ್ನಡ, ಮೈಸೂರು.